ಮಾರ್ಚಲ್ಲಿ ಕಟೀಲಲ್ಲಿ ಯಾವಾಗಲೂ ಯಕ್ಷಗಾನ ನಡೆಯುತ್ತಂತೆ, 1 ತಿಂಗಳು ಫುಲ್ ಇರತ್ತಂತೆ. ಹಾಗಾಗಿ ಅವತ್ತು ರಾತ್ರಿ ಫುಲ್ ಒಂದೊಂದು ಸೈಡ್ ಹಾಕಿರ್ತಾರಂತೆ ಕಟೀಲಲ್ಲಿ, ಆಯಿತಾ. ಅಲ್ಲೆಲ್ಲ ಯಕ್ಷಗಾನ ನಡೀತಾ ಇರತ್ತಂತೆ 1 ತಿಂಗಳು ಫುಲ್ಲು. ಹೋದರೆ ಮಿಸ್ ಮಾಡಬೇಡಿ, ನೋಡಿ. ಆದರೆ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಏನಾದರೂ ಒಂದು ನಡೀತಾ ಇತ್ತು. ಒಂದು ದೇವಸ್ಥಾನದಲ್ಲಿ ತೇರು ಎಳಿಯೋಕ್ಕೆ ಸಿಕ್ತು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ತೇರು ಎಳಿಯೋಕ್ಕೆ ಸಿಕ್ತಲ್ವಾ ಅಂತ ಹೇಳಿ. ಆಮೇಲೆ ಇಲ್ಲಿ ದೇವರಿಗೆ ನಾವು ಬಂದಾಗ ದೇವ್ರನ್ನ ನೈವೇದ್ಯ ಇಟ್ಟು ಲಾಸ್ಟ್ ಪೂಜೆ ಮಹಾಮಂಗಳಾರತಿ ಎಲ್ಲ ಆಗಿದ್ಮೇಲೆ ದೇವ್ರನ್ನ ಮಲಗಿಸೋ ಶಾಸ್ತ್ರ ಮಾಡ್ತಾಯಿದ್ರು. ಆಮೇಲೆ ನಾವು ದೇವ್ರು ನೋಡೋಕ್ಕೆ ಹೋದಾಗ ತುಂಬ ಚೆನ್ನಾಗಿ ದೇವ್ರು ಕಾಣಿಸ್ತು, ಅಲಂಕಾರ ಎಲ್ಲ ತೆಗೆದಿದ್ರು. ಹಾಗಾಗಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿಂದ ನಾವು ಹೋಗಿದ್ದು ಉಡುಪಿಗೆ ಹೋಗಿದ ತಕ್ಷಣ ನಾವು ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ವಿ. ದೇವ್ರ ದರ್ಶನ ಅಲ್ಲೂ ಕೂಡ ಚೆನ್ನಾಗಾಯಿತು. ನಾವು ಏನೇ ಮಾಡಿದ್ರು ಸ್ವಲ್ಪನೇ ನಮಗೆ ಅಲ್ಲಿ ದರ್ಶನ ಆಗಿದ್ದು, ಯಾಕಂದರೆ ಅಲ್ಲೂ ಕೂಡ ಟೂರಿಸ್ಟ್ ಬಂದಿದ್ದರು. ಹಾಗಾಗಿ ನಮ್ಮ ಲೈನಲ್ಲಿ ಅದು ಬೇರೆ ಇದ್ದರು, ಹಾಗಾಗಿ ಬೇಗ ಕಳಿಸಿದ್ರು. ಸ್ವಲ್ಪ ದೇವಸ್ಥಾನ ನೋಡಿದ್ವಿ ಅಷ್ಟೇ. ಇದಾಗಿದ್ಮೇಲೆ ಅಲ್ಲೇ ಉಡುಪಿ ಬಿಟ್ಟು ಹೋಗಬೇಕಾದ್ರೆ ಒಂದು ಗಣಪತಿ ದೇವಸ್ಥಾನ ಇದೆ, ಅದು ದೇವಸ್ಥಾನ ನೋಡ್ಕೊಂಡು ಹೊರಟ್ವಿ ನಾವು. ಆಮೇಲೆ ನಮ್ಮ ಸ್ನೋಕಿ ಮೀನು ತಿನ್ನೋಕ್ಕಲ್ಲ ಬಗ್ಗೆ ನೋಡ್ತಿರೋದು, ತಪ್ಪಾಗಿ ತಿಳ್ಕೊಬೇಡಿ ಆಯಿತಾ. ನಮ್ಮ ಸ್ನೋಕಿ ಅಷ್ಟು ಕೆಟ್ಟೋಳಲ್ಲ, ಅಲ್ಲಿ ಇದ್ದಿದ್ದು ನೀರು ಕುಡಿತಾ ಇದ್ದಿದ್ದಾಯ್ತಾ. ನಮ್ಮ ಸ್ನೋಕಿ ಯಾರಿಗೂ ಏನೂ ತೊಂದರೆ ಕೊಡಲ್ಲ, ಆ ಮೀನಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ಅವಳು ನೀರು ಕುಡಿಯೋಕ್ಕೆ ಬಗ್ಗೆ ನೋಡ್ತಾ ಇದ್ಲು, ನೀರು ನೆಕ್ಕೊಂಡು ನೀರು ಕುಡಿತಾ ಇದ್ಲು ಅಷ್ಟೇ. ಇದೊಳ್ಳೆ ಏನು ಅಂದರೆ ನಮ್ಮ ಮನೆಯವರು ಎಲ್ಲದಕ್ಕೂ ಬೈತಾರೆ, ಈ ಥರ ಮಾಡಬೇಡ ಆ ಥರ ಮಾಡಬೇಡ ಅಂತ. ಆ ಥರ ಬೈತಾ ಇದ್ದಿದ್ದು ನಾವು ಇದು ಮಾಡಿದ್ದು. ಅದೇ ದುಡ್ಡು ಕೊಡಲ್ಲ, ಹಂಗೆ ನಮ್ಮ ಕಾಲೆಲ್ಲ ಕ್ಲೀನಾಗಿ ಮಾಡ್ಕೊಂಡು ಬಂದ್ವಿ. ಆ ಥರ ಮೀನು ಅಷ್ಟಕ್ಕೊಂದು ಮೀನು ಕಚ್ತಾ ಇತ್ತು. ನಮ್ಮ ಸ್ನೋಕಿ ಅಂತೂ ಫುಲ್ ಸುಸ್ತು. ಆದರೂ ಆಮೇಲೂ ಕೂಡ ಎಷ್ಟು ಎಂಜಾಯ್ ಮಾಡಿದ್ದಾಳೆ, ನಾನು ನಿಮಗೆ ತೋರಿಸ್ತೀನಿ. ಅಷ್ಟು ಎಂಜಾಯ್ ಮಾಡಿದ್ದಾಳೆ ಅವಳು. ನಮಗೆ ಕರ್ಕೊಂಡು ಹೋಗಿದ್ದೆ ಒಂಥರ ಖುಷಿ ಆಯಿತು. ಇಲ್ಲಿಂದ ನಾವು ಹೊರಟಿದ್ದು ಮುರುಡೇಶ್ವರಕ್ಕೆ ಹೋಗಿದ ತಕ್ಷಣ ನಾವು ಏನು ಮಾಡಿದ್ವಿ, ಅಲ್ಲಿ ಲಿಫ್ಟ್ ಇದೆ, 18 ಅಫ್ಟಿಯರ್ ಮೇಲೆ ಒಂದು ತುಂಬ ಒಳ್ಳೆ ಸೀನರಿ ಕಾಣಿಸುತ್ತೆ. ಅದು 6 ಗಂಟೆಗೆ ಬಂದಾಗತ್ತೆ ಅಂತ ಹೋಗಿದ ತಕ್ಷಣ ನಾವು ಹೋಗಿದ್ದ ಲಿಫ್ಟ್ ಒಳಗೆ 20 ರೂಪಾಯಿನೂ 30 ರೂಪಾಯಿ ಟಿಕೆಟ್ ಇರಬೇಕು. ಅಲ್ಲಿಂದ ನೀವು ಮೇಲೆ ಹೋದರೆ 18ನೇ ಫ್ಲೋರ್ಗೆ ಹೋಗಿಬಿಡ್ತಾರೆ. ಅಲ್ಲಿ ಹೋದರೆ ನಮಗೆ ಸುತ್ತಮುತ್ತ ಈ ಥರ ಸೀನ್ ಸಿಗುತ್ತೆ ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಮೊದಲು ಕೂಡ ನೋಡಿದ್ದೀನಿ, ಆದರೂ ನನಗೆ ಇಲ್ಲಿಂದ ನೋಡೋಕ್ಕೆ ತುಂಬ ಖುಷಿ ಸಿಗುತ್ತೆ. ಅದಕ್ಕೆ ಫಸ್ಟ್ ಹೋಗಿದ ತಕ್ಷಣ ಎಲ್ಲಿ ಕ್ಲೋಸ್ ಆಗಿಬಿಡತ್ತೋ ಅಂತ ಹೋಗಿದ ತಕ್ಷಣ ಫಸ್ಟು ಮೇಲೆ ಹೋಗಿ ಈ ಸೀನರಿ ನೋಡ್ಕೊಂಡು ಬಂದ್ವಿ. ಇದು ನೋಡಿದ ಮೇಲೆ ನಾವು ಹೋಗಿದ್ದೆ ಬೀಚ್ ಹತ್ರ ಹೋಗಿದ ಮೇಲೆ ನಾವು ಹೋಗಿದ್ದು ದೇವಸ್ಥಾನಕ್ಕೆ. ನೀವು ಈ ದೇವಸ್ಥಾನ ನೋಡಿ, ಈ ದೇವ್ರು ಕಾಣಿಸ್ತಿದೆಯಲ್ಲ, ಶಿವದು ಮೂರ್ತಿ ಕಾಣಿಸ್ತಿದೆಯಲ್ಲ, ಇದ್ರ ಕೆಳಗೆ ಏನಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಿಲ್ಲ. ಇದ್ರ ಕೆಳಗೆ ಏನಿದೆ ಅಂತ ನಾನು ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ, ನೋಡಿ ನೀವು ಏನಿರ್ಬೋದು ಅಂತ. ನಾನು ಅಂದ್ಕೊಂಡಿದ್ದೆ ಇಷ್ಟು ವರ್ಷ ದೇವ್ರ ಕೆಳಗೂ ದೇವಸ್ಥಾನ ಇದೆ, ಯಾವಾಗ ಹೋದ್ರೂ ದೇವಸ್ಥಾನ ಮುಚ್ಚಿರುತ್ತೆ, ನಾವು ಹೋಗೋ ಟೈಮ್ ಸರಿ ಇಲ್ಲ, ಬಂದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ಯಾರ್ಯಾರು ನೋಡಿಲ್ವೋ ಇವತ್ತು ನೋಡ್ತೀರಂತೆ ಆ ಮೂರ್ತಿ ಕೆಳಗೆ ಏನಿದೆ ಅಂತ. ಈ ವಿಡಿಯೋ ನೋಡಿ, ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಇದ್ರ ಒಳಗೆ ಏನು ಕಾಣಿಸ್ತಿದೆಯೋ ಇದ್ರ ಒಳಗೆ ಏನಿದೆ ಅಂತ ತೋರಿಸ್ತೀನಿ ಇವತ್ತು ನಾನು ನಿಮಗೆ. ಮತ್ತು ಈ ಥರ ಮೇಲಿಂದ ನೋಡಿದಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಾವು ಬೀಚ್ ಹತ್ರ ಹೋದಾಗ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿಬಿಟ್ರು. ನಾನು ಸ್ನೋಕಿ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಕೆಳಗೆ ಅಂದರೆ ಅವ್ರ ಬ್ಯಾಗೆಲ್ಲ ಇಟ್ಟೋಗಿದ್ರು, ಬೀಚ್ ಹತ್ರ ಕೂತ್ಕೊಂಡ್ವಿ. ಯಾಕಂದರೆ ನಾನು ಆಡೋ ಮೂಡಲ್ಲಂತೂ ಇದ್ದಿಲ್ಲ, ಅದಕ್ಕೋಸ್ಕರ ಆರಾಮಾಗಿ ಬ್ಯಾಗ್ ನೋಡ್ಕೊಂಡು ಕೂರೋಣ ಅಂತ ಕೂತ್ಕೊಂಡ್ವಿ. ನಾನು ಸ್ನೋಕಿ ಕೂತಿದ್ದ ಜಾಗದಲ್ಲೇ ಇಷ್ಟು ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇದ್ದಿಲ್ಲ, ಅಷ್ಟು ಎಂಜಾಯ್ಮೆಂಟ್ ಮಾಡಿದ್ವಿ. ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ನನಗೆ ಎಲ್ಲೆಲ್ಲಿಂದ ಫ್ರೆಂಡ್ಸ್ ಆಗಿಬಿಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅಲ್ಲಿ ನಾಯಿ ಬಂತು, ಫ್ರೆಂಡ್ ಆಗೋಯ್ತು, ನಾವು ಹೆದ್ರುಕೊಂಡು ಹೋದ್ವಿ. ಯಾಕಂದರೆ ನಮ್ಮ ಹತ್ರ ಸ್ನೋಕಿ ಇದೆ, ಎಲ್ಲಿ ಕಚ್ಚಕ್ಕೆ ಬಂದುಬಿಡುತ್ತೋ ಅಂತ ಹೇಳ್ಬಿಟ್ಟು ಒಂದು ಕೋಲ್ ಇಟ್ಕೊಂಡು ಹೋದ್ವಿ. ಆದರೆ ನಿಜ ಯಾವ ನಾಯಿನೂ ಏನೂ ನಮಗೆ ತೊಂದರೆ ಕೊಟ್ಟಿಲ್ಲ, ಆರಾಮಾಗಿ ಬಂದು ಅದು ಕೂಡ ಫ್ರೆಂಡ್ಲಿ ಥರ ನಮ್ಮ ಸ್ನೋಕಿ ಹತ್ರ ಕೂತ್ಕೊಳ್ಳೋಕೆ ಬರ್ತಿತ್ತು. ಆದರೆ ನಮ್ಮ ಸ್ನೋಕಿ ಹೇಳಬೇಕಾ, ಹುಟ್ಟು ಬಚಾರಿ, ಅವಳೆಲ್ಲಿ ಬೇರೆ ನಾಯಿಗೆ ಇದು ಮಾಡ್ತಾಳೆ, ಕೂಗಾಡ್ಬಿಡ್ತಿದ್ಲು, ಅದೇ ಹೆದ್ರುಕೊಂಡು ಹೋಗಬೇಕು. ಅದಾಗಿದ್ಮೇಲೆ ನಮಗೆ ಸರ್ಪ್ರೈಸ್ ಆಗಿ ಅಂದರೆ ಏನು ಅಂದರೆ
ಕಾಗೆಗಳು ಅದು ಕೂಡ ಫ್ರೆಂಡ್ಸ್ ಆಗಿಬಿಡ್ತು. ನಿಮಗೆ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಇದು ಮೀನು ಹಿಡಿಯೋಕ್ಕೆ ಹೋಗ್ತಾರೆ ಅಲ್ವಾ, ತುಂಬ ಈ ಕಡೆ ಜಾಗದಲ್ಲಿ ಮೀನು ಹಿಡಿಯೋಕ್ಕೆ ತುಂಬ ಜನ ಹೋಗ್ತಾರೆ ಅದು. ಆಮೇಲೆ ಈ ಕಡೆ ಜಾಗದಲ್ಲಿ ಮೀನು ಹಿಡಿಯೋದು ಬೋಟ್ ಎಲ್ಲ ಇದೆ ನೋಡಿ. ಈ ಕಡೆ स्नोकी बीच कड़े स्विमिंग कराल जाइना सा पानी स्विमिंग जा तू भी खेली नहीं जा बेसाइए स्नोकी जा जाइना तू ನೋಡಿ ಎಷ್ಟು ಸ್ಟೈಲಾಗಿ ಕೂತಿದ್ದಾಳೆ ಅಂತ ಹೇಳಿ. ಅಲ್ಲಿ ನೀರಿನ ಬಟ್ಲು ಇಟ್ಟಿದ್ದೀನಿ, ಅವಳಿಗೆ ಬಾಯಾರಿಕೆ ಆಗಬಾರ್ದು ಅಂತ. ಎಲ್ಲರಿಗಿಂತ ಎಂಜಾಯ್ ಮಾಡಿದ್ದು ಇದೆ. ನೀರು ತಿನ್ನೋಕ್ಕೆ ಬಿಸ್ಕೆಟು ಏನೇನು ಬೇಕು ಎಲ್ಲ ತೊಗೊಂಡು ಇಟ್ಕೊಂಡಿದ್ವಿ ಇವಳಿಗೆ. ಆಮೇಲೆ ಕಲ್ಲಂಗಡಿ ಹಣ್ಣು ತುಂಬ ಬಿಸಿಲಿತ್ತಲ್ವ ತಿನ್ನೋಕ್ಕೆ. ಈ ರೀತಿ ಇತ್ತು ನಮ್ಮ ಸ್ನೋಕಿ. ನೋಡಿ ಮುಂದೆ ಏನೇನು ಮಾಡ್ತಾಳೆ ಇವಳು. ನಾನು ಮತ್ತು ಸ್ನೋಕಿ ಅದ್ರ ಜೊತೆ ಒಂದು ಕಲ್ಲಂಗಡಿ ಹಣ್ಣು, ಅದ್ರ ಜೊತೆ ನೀರು ಇದ್ದು ಮಕ್ಕಳು ಬಟ್ಟೆ, ಇಷ್ಟನ್ನು ನೋಡ್ಕೊಂಡು ನಾನು ಕೂತಿದ್ದೀನಿ. ಈ ದಿನ ಸಂಜೆ ಬೀಚ್ ಹತ್ರ ಈ ರೀತಿ ಇದೆ. ಅದ್ರ ಜೊತೆ ಒಂದು ಕಾಗೆ ಕಂಪ್ನಿ ಕೊಡೋಕ್ಕೆ. ಹೇಗಿದೆ? ನಾನು ಮತ್ತು ನನ್ನ ಸಾಯಂಕಾಲ ಬೀಚ್ ಜೊತೆ. ಕಾಫಿ ಒಂದು ಮಿಸ್ಸಿಂಗ್, ಕಾಫಿ ಇಲ್ಲ. ಬಾಳೆಹಣ್ಣಿದೆ, ಸ್ನೋಕಿ ಇದ್ದಾಳೆ, ಅವಳ ಬಟ್ಲಲ್ಲಿ ನೀರಿದೆ, ಒಳ್ಳೆ ಸೀನರಿ ಇದೆ ನೋಡೋಕ್ಕೆ. ನೀರಲ್ಲಿ ಆಡೋಕ್ಕೆ ಮನಸ್ಸಿಲ್ಲ. ಸ್ನೋಕಿ ಜೊತೆ ಕೂತಿದ್ದೀನಿ ನಾನು ಮತ್ತು ಸಾಯಂಕಾಲ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ನೋಡಿದ್ರಲ್ಲ, ಒಂದೇ ಕಾಗೆ ಇದ್ದಿದ್ದು ಆಯಿತಾ. ಒಂದು ಕಾಗೆ ಮುಂದೆ ಯಾವ ಕಾಗೆನೂ ಇಲ್ಲ. ನಮ್ಮ ಸ್ನೋಕಿ ಅವಳಿಗೆ ನೋಡ್ಕೊಂಡು ನೀರು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲಲ್ವ, ಸುಸ್ತಾಗಿಬಿಟ್ಟಿದ್ಲು. ಅದ್ರ ಜೊತೆ ಕೋಲು, ಯಾಕಂದರೆ ಯಾವುದಾದ್ರು ನಾಯಿ ಬಂದರೆ ಅಟ್ಯಾಕ್ ಮಾಡಿದ್ರೆ ಸೇಫ್ಟಿಗೆ ಅಂತ ಇಟ್ಕೊಂಡಿದ್ವಿ. ಒಂದು ಕಾಗೆ ಹೋಗಿ ಒಂದು 50 ಕಾಗೆ ಆಗಿರಬೇಕು. ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ಇರಬೇಕು, ತೋರಿಸ್ತೀನಿ ನಿಮಗೆ ಎಷ್ಟು ಕಾಗೆಗಳು ಬಂದಿತ್ತು ಅಂದರೆ. ನನ್ನ ತಲೆ ಮೇಲಿಂದ ಹಾರ್ತಾಯಿತ್ತು. ಅದು ನೋಡ್ಕೊಂಡು ಮಕ್ಕಳು ಓಡಿ ಬಂದರು, ಏನಮ್ಮ ಇದು ಅಂತ. ಅಷ್ಟಕ್ಕೊಂದು ಇತ್ತು. ಆಮೇಲೆ ಮಕ್ಕಳು ಕೂಡ ಬಂದು ಬಿಸ್ಕೆಟ್ ಎಲ್ಲ ಹಾಕಿದ್ರು. ಆದರೂ ಇದು ನೋಡೋಕ್ಕಾಗಲ್ಲ, ಹಂಗೆ ಅಷ್ಟಿದ್ದಿದ್ದು ಕಾಗೆ ನೋಡಿ. ಕಾಗೆ ತಿನ್ನು ಅಂದರೆ ನಮ್ಮ ಸ್ಟೋಕಿನೇ ತಿಂತಿದ್ದಾಳೆ ಅರ್ಧ. ಜಾ ದರಿಂಗೆ ಜಾ, ಯಾಕಂದರೆ ಆಡಕ್ಕೊಬ್ರು ಸಿಕ್ಕಿದ್ರಲ್ವಾ, ಹಾಗಾಗಿ ಕಾಗೆ ಜೊತೆ ಆಟ ನಮ್ಮ ಸ್ನೋಕಿದು. ಸ್ನೋಕಿ ಇತ್ತೆ ಪಾಪ ನಮ್ಮ ಸ್ನೋಕಿ ಕಾಲಾಗಲ್ಲ, ಹಾಗಾಗಿ ಇಲ್ಲಾಂದರೆ ಹೆಂಗೆ ಓಡಿಸ್ಕೊಂಡು ಹೋಗ್ತಿದ್ಲು ಅಂದರೆ ಈ ಕಾಗೆಗಳು ಹತ್ರ ಬರೋಂಗೇ ಇಲ್ಲ, ಆ ರೀತಿ ಮಾಡ್ತಿದ್ಲು. ಏನು ಮಾಡೋದು ಪಾಪ, ಅವಳಿಗೆ ಕಾಲು ನೋವಾಗಿದೆ ಅದಕ್ಕೋಸ್ಕರ. ಮತ್ತು ಟಯರ್ಡ್ ಕೂಡ ಸಿಕ್ಕಾಪಟ್ಟೆ ಆಗೋಗಿದ್ದಾಳೆ.
ಭಾರಿ ಟ್ರಾವೆಲಿಂಗ್ ಅಂದರೆ ಫುಲ್ ಸುಸ್ತಾಗಿಬಿಟ್ಟಿದ್ದಾಳೆ. ಹಾಗಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಲು. ಇನ್ನೊಂದು 5 ನಿಮಿಷಕ್ಕೆ ಫ್ರೆಂಡ್ ಆಗ್ತಾರೆ ಅನ್ಸುತ್ತೆ ನನಗೆ, ಸ್ಮೋಕಿ ಮತ್ತು ಕಾಗೆ. ಇದೇ ರೀತಿ ನನ್ನ ಮತ್ತು ಸ್ಮೋಕಿಯ ಸ್ನೇಹ ನೋಡಬೇಕು ಅಂದರೆ ನೀತು ಬ್ಲಾಗ್ ನೋಡ್ತಾ ಇರಿ. ವಿಡಿಯೋ ನೋಡಿದ್ಲು, ಆದರೂ ಕಾಗೆ ಬರ್ತಾ ಇದೆ. ನೋಡೋಣ ಇದು ಕಾಗೆ ತೊಗೊಂಡೋಗುತ್ತಾ ಇಲ್ಲ ನಮ್ಮ ಸ್ಮೋಕಿ ಬಿಡ್ತಾಳ. ನೋಡೋಣ. ಬಂತು, ತೊಗೊಂಡು ಓಹ್ ಗೆಲ್ತು. ನಮ್ಮ ಸ್ಮೋಕಿ ಕೂತ್ ನೋಡ್ತಾ ಇದ್ದಾಳೆ. ಅರ್ಧ ಫ್ರೆಂಡ್ಶಿಪ್ ಆಗೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತೋದ್ರೆ ಫುಲ್ ಫ್ರೆಂಡ್ಶಿಪ್ ಆಗತ್ತೆ ಅಂದ್ಕೊಳ್ತೀನಿ. ಕೇರ್ ಮಾಡ್ತಿಲ್ಲ ಅವಳು. ಕಾಗೆ ಅಂತೂ ನೋಡೇ ಬಿಡೋಣ, ಒಂದೊಂದು ಕೈ ಅಂತಿದೆ. ನಮ್ಮ ಸ್ಮೋಕಿ ಯಾವುದಕ್ಕೂ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಲು. ಬಂತು, ಕ್ಯಾಚ್ ಮಾಡ್ಕೊಂಡು ಹೋಯ್ತು, ತೊಗೊಂಡೋಯ್ತು ಅಂತು. ನಮ್ಮ ಸ್ಮೋಕಿ ಅಂತೂ ಬೇಜಾರಾಗಿ ಕೂತ್ಬಿಟ್ಟಿದ್ದಾಳೆ. ಏನಾದರೂ ಮಾಡ್ಕೊಂಡು ಹೋಗಿ, ಆಗಲ್ಲ ನಿಮ್ಗೆ ಓಡಿಸ್ಕೊಂಡು ಬರೋಕ್ಕೆ ನನಗೆ ಅಂತ. ಹೇಳಿದ್ನಲ್ಲ, ಫ್ರೆಂಡ್ ಅರ್ಧ ಆದಂಗೆ ಇನ್ನೊಂದು 1/4% ಇದೆ ಫ್ರೆಂಡ್ ಆಗೋಕ್ಕೆ. ಅದು ಕೂಡ ಹಾಕ್ತಾರೆ. ಸ್ಮೋಕಿ ಜೊತೆ ಫ್ರೆಂಡ್ ಆಗ್ತಾರೋ ಇಲ್ವೋ ಅಂದರೆ ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಕೈರಿ ಹಾಕ್ತೀನಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಸ್ಮೋಕಿ ಕೂತಿದ್ದ ಜಾಗದಲ್ಲಿ ತಿನ್ನೋಕ್ಕಿದೆ. ಅದು ತಿನ್ನೋಕೆ ಇಷ್ಟು ಕಾಗೆ ಇದೆ. ಬಂದು ತೊಗೊಂಡೋಗ್ತಾರೋ. ಇದು ನೋಡಿ ಎಷ್ಟು ಮೆಲ್ಲಗೆ ಬರ್ತಿದ್ದಾಳೆ. ಫೈಟ್ ನಡೆಯತ್ತಿಗೆ ನೋಡಿ. ಹಾಗೆ ಒಟ್ನಲ್ಲಿ ಅಲ್ಲಿರೋ ಚಿಪ್ಸ್ ತೊಗೊಂಡು ತಿನ್ನಬೇಕು. ಇಲ್ಲ ಸ್ಮೋಕಿ ಗೆಲ್ತಾಳೋ ಇಲ್ಲ ಕಾಗೆ ಗೆಲ್ಲೋತ್ತೋ ನೋಡಬೇಕೀಗ, ಯಾರು ವಿನ್ ಆಗ್ತಾರೆ ಅಂತ. ನಾನು ಕಾಯ್ತಿದ್ದೀನಿ ಕಾಗೆ ಗೆಲ್ಲೋತ್ತೋ ನಮ್ಮ ಸ್ಮೋಕಿ ಗೆಲ್ತಾಳ ಅಂತ. ಕಾಗೆ ಫಸ್ಟ್ ಗೋಲ್ ಹೊಡೆದಿದೆ. 4 ವಿನ್ ಆಯಿತು. ಈಗ ನಮ್ಮ ಸ್ಮೋಕಿ ಗೆಲ್ತಾಳ ಮತ್ತು ಈ ಕಾಗೆ ಗೆಲ್ಲತ್ತ ನೋಡಬೇಕು. ಹಲೋ, 1 ಚಿಪ್ಸಿಗೆ ನಮ್ಮ ಸ್ಮೋಕಿ ಹತ್ರ ಎಷ್ಟೊಂದು ಕಾಗೆ ಇದೆ ನೋಡಿ. ಹಿಂದೆ ಮುಂದೆ ಎಲ್ಲ ಇದೆ. ಅವಳು ಮುಂದೆ ಇದೆ. ನಮ್ಮ ಸ್ಮೋಕಿ ಬಿಟ್ಕೊಡ್ತಾಳೋ ಇಲ್ಲ ಕಾಗೆ ಬಂದು ತೊಗೊಂಡು ಹೋಗುತ್ತೋ ನೋಡೇ ಬಿಡೋಣ. ಅವಾಗಲಿಂದ ಕಾಯ್ತಿದೆ. ಸ್ಮೋಕಿ ಹತ್ರ ತಿನ್ನೋಕ್ಕೆ ಬೋಟಿ ಇದೆ. ನೋಡೋಣ ಸ್ಮೋಕಿ ಬಿಡ್ತಾಳ ಇಲ್ಲ ಕಾಗೆ ತೊಗೊಂಡು ಹೋಗುತ್ತಾ, ಇಲ್ಲ ಕಾಗೆ ಸೋಲೋತೋ ಇಲ್ಲ ನಮ್ಮ ಸ್ಮೋಕಿ ಸೋಲ್ತಾಳೋ ಅಂತ. ಇಲ್ಲಿ ನೋಡಿ ಎಷ್ಟು ಟ್ರೈ ಮಾಡ್ತಿದೆ. ಇದು ಮೆಲ್ಲ ಬರ್ತಿದೆ. ಇಲ್ಲೂ ಇದೆ ಮೆಲ್ಲ. ಈ ಕಡೆಯಿಂದ ಯಾರು ಬಂದು ತೊಗೊಂಡು ಹೋಗ್ತಾನೆ ನೋಡಬೇಕು. ನೋಡಿ ಸ್ವಲ್ಪದಲ್ಲಿ ಮಿಸ್ ಆಯಿತು. ಇಲ್ಲಾಂದರೆ ನಿಜ 1 ಗೋಲ್ ಹೊಡಿತಿತ್ತು. ಕಾಗೆ ಮಿಸ್ ಆಗಿತ್ತು. ನಾನು ಹಾಕಿದ ಫುಡ್ಗೆ ಚಿಕ್ಕ ಹುಳಗಳು ಬಂದಿದೆ. ಫಸ್ಟ್ ಗೋಲ್ ನಮ್ಮ ಸ್ಮೋಕಿ. ಇದು ಫಸ್ಟ್ ನಮ್ಮ ಸ್ಮೋಕಿನೂ 1 ಬಾಲ್ ಹಾಕಿದ್ದಾಳೆ ಆಯಿತಾ, 1 ರನ್ ಹೊಡೆದಿದ್ದಾಳೆ. ಈ ಸತಿ ನಮ್ಮ ಸ್ಮೋಕಿ ಗೆದ್ದಿರೋದು. ಆವಾಗಲೇ ಕಾಗೆ ಗೆದ್ದಿರೋದು. ಹೆಸರು ಗೊತ್ತಿಲ್ಲ, ಕೇಳೋಣ ಅಂದರೆ ಗೊತ್ತಾಗ್ತಿಲ್ಲ ಹೆಸರು ನನಗೆ. ಯಾರಿಗಾರು ಗೊತ್ತಿದ್ದರೆ ಹೇಳಿ. ಇಷ್ಟು ಕಾಗೆಲಿ ಯಾರ್ಯಾರಿಗೆ ಏನೇನು ಹೆಸರು ಗೊತ್ತಿದೆ ಅದೆಲ್ಲ.
ನಮ್ಮ ಸ್ನೋಕಿ ಒಬ್ಬಳು 1 2 3 6 9 10 12 ಜನ 15 ಜನ 16 ಜನ ಇದ್ದಾರೆ. ಯಾರು ಶಕ್ತಿಮಾನ್ ನೋಡೋಣ ಇದರಲ್ಲಿ. ಅಲ್ಲ, 1 ರನ್ ನೋಡೋಕ್ಕೆ ಇಷ್ಟು ಜನ. ನಮ್ಮ ಸ್ನೋಕಿ ಒಬ್ಬಳೇ ಹೇಗಿದ್ದಾಳೆ ನೋಡಿ. 1 ರನ್ ನೋಡಿಯಕ್ಕೆ ಬಿಡ್ತಾಯಿಲ್ಲ ಕಾಗೆಗಳಿಗೆ. ಹೆಂಗೆ ವಿಕೆಟ್ನ ಕಾಯ್ಕೊಂಡು ನಿಂತಿದ್ದಾಳೆ ಅಂತ ಹೇಳಿ. 1 ಗೋಲ್ ಹೊಡಿಯೋಕ್ಕೂ ಬಿಡ್ತಾಯಿಲ್ಲ. ನೋಡಿದ್ರಾ ಹೇಗೆ ಹಿಡಿದ್ಲು. ಬನ್ನಿ ಹತ್ತಿರ, ಯಾರಿಗಾರ ಧೈರ್ಯ ಇದ್ದರೆ. ನಾನು ಇದ್ದೀನಿ ಇಲ್ಲಿ. ಯಾರು ತೊಗೊಳ್ತೀರಾ ಇದನ್ನು, ಈ ಬೋಟಿನ ತೊಗೊಂಡವ್ರು ವಿನ್. ಹೇಗೆ ಬಂತು ನೋಡೇ ಬಿಡೋಣ. ಫುಟ್ಬಾಲ್, ಕರೆಕ್ಟ್. ಇದು ಫುಟ್ಬಾಲ್ ಆಟ ಇದೆಲ್ಲ, ಆ ಥರ ಅನ್ನಿಸ್ತಿದೆ ನನಗೆ. ಟಿಕೆಟ್ ಇಲ್ಲ, ಫುಟ್ಬಾಲೇ ಇದು. ಯಾರು ಗೋಲ್ ಮಾಡ್ತಾರೆ ನೋಡ್ಬೇಕೀಗ. ಹತ್ತಿರ ಬಂತು. 1 ಬಾಲ್ ಹೋಯ್ತಾ, ತೊಗೊಂಡು ಅನಿಸುತ್ತೆ. ಈ ಕಡೆ ಇದೆ, ಬರ್ತಿದ್ದಾನೆ. 1 ಗೋಲ್ ಹೊಡೆದೋಯ್ತು. ಈ ಥರ ನಮ್ಮ ಟೈಮ್ ಪಾಸ್ ಆಗಿತ್ತು. ಹೇಗೆ ಹೋಯ್ತು ಟೈಮು ಅಂತಲೇ ಹೇಳೋಕ್ಕಾಗಿಲ್ಲ. ಸ್ನೋಕಿ ನಾವು ಇಷ್ಟಕ್ಕೊಂದು ಜನಕ್ಕೆ ಫ್ರೆಂಡ್ಸ್ ಮಾಡ್ಕೊಂಡು ಆಟಾಡ್ಕೊಂಡು ಬಂದ್ವಿ. ಇದಾಗಿದ ಮೇಲೆ ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನಕ್ಕೆ ಹೋದಾಗ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ನಾನು ಹೇಳಿದ್ನಲ್ಲ, ಮುರುಡೇಶ್ವರದಲ್ಲಿ ನಿಮಗೆ ಏನು ಅದು ಗೋಪುರ ಕೆಳಗೆ ಏನಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಮುರುಡೇಶ್ವರ ದೇವಸ್ಥಾನದ ಅಂದರೆ ಮುರುಡೇಶ್ವರ ಗೋಪುರ ಇದೆಯಲ್ಲ, ಆ ಗೋಪುರದ ಕೆಳಗೆ ಏನಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಅದು. ಮ್ಯೂಸಿಯಂ ಥರ ಇರೋದು. ನಾನು ಅಂದ್ಕೊಂಡಿದ್ದು ದೇವಸ್ಥಾನ ಇದೆ ಅಂತ ಹೇಳಿ. ದೇವಸ್ಥಾನ ಅಲ್ಲ, ಅದು ಮ್ಯೂಸಿಯಮ್ಮು. 20 ರೂಪಾಯಿ 30 ರೂಪಾಯಿ ಟಿಕೆಟ್ ಕೊಟ್ಟರೆ ಅದು ಒಳಗೆ ಹೋಗಕ್ಕೆ ಬಿಡ್ತಾರೆ ನಮಗೆ. ನಾವು ಹೋಗಿದ್ದ ಟೈಮಲ್ಲಿ ಓಪನ್ ಇತ್ತು. ಲಾಸ್ಟ್ 7 ಗಂಟೆನೋ 8 ಗಂಟೆವರೆಗೂ ಇರುತ್ತೆ ನೋಡಿ. ಈ ಥರ ಟಾಟಾ ಮಾಡಿ ನಾವು ಆರಾಮಾಗಿ ಅಲ್ಲಿಂದ ದೇವ್ರ ಹತ್ರ ಹೋಗಿ ನೀಟಾಗಿ ದರ್ಶನ ಮುಗಿಸ್ಕೊಂಡು ನಮ್ಮ ಸ್ನೋಕಿನೂ ಕೂಗಿ ಆಡಿ ಫ್ರೆಂಡ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದಳು. ಈ ಕಡೆ ಬಂದಾಗ ನಮಗೆ ಇದೆ ಮ್ಯೂಸಿಯಮ್ಮು. ಪಾಪ ಇಲ್ಲೊಬ್ಬರು ನಮಗೆ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ಯಾಶ್ನೇ ಇರಬೇಕು. ಅಂದರೆ ನಮ್ಮ ಹತ್ರ ದುಡ್ಡಿರಬೇಕು. ಫೋನ್ಪೇ ಏನೂ ನಡೆಯಲ್ಲ ಇಲ್ಲಿ. ಟಿಕೆಟ್ ತೊಗೊಳ್ಬೇಕು ಅಂದರೆ ನಾವು ದುಡ್ಡು ಕೊಟ್ಟೆ ಇದು ಟಿಕೆಟ್ ತೊಗೋಬೇಕು ಹೊತ್ತು ಫೋನ್ಪೇ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಫೋನ್ಪೇ ಆಗೋಲ್ಲ ನಿಮಗೆ. ಪಾಪ ಅಲ್ಲಿ ಯಾರು ತುಂಬ ಹೊತ್ತಿಂದ ಕಾಯ್ಕೊಂಡು ಕೂತಿದ್ರು ಇದು ನೋಡೋಕ್ಕಂತ. ನಮ್ಮ ಹತ್ರ ಚಿಲ್ಲರೆ ಇದ್ದಿದ್ದು ನೋಡಿ ಫೋನ್ಪೇ ಮಾಡ್ತೀನಿ ನಿಮಗೆ, ಕ್ಯಾಶ್ ಅಂದರೆ ದುಡ್ಡು ಕೊಡಿ ಕ್ಯಾಶ್ ಅಂತ ಹೇಳಿದರು. ನಾವು ಕೇಳಿರ್ತೀವಲ್ವ, ಆ ಥರ ಮೋಸ ನಡೆಯುತ್ತೆ, ಈ ಥರ ಮೋಸ ನಡೆಯುತ್ತೆ ಅಂತ ಹೇಳಿ. ಆ ಥರ ತಿಳ್ಕೊಂಡು ಏನು ಮಾಡಿದ್ವಿ, ಅವ್ರಿಗೆ ನಾವು ದುಡ್ಡು ಕೊಟ್ಟೇ ಇಲ್ಲ. ಅಂದರೆ ಫೋನ್ಪೇ ಮಾಡ್ತೀನಿ ಅಂದ್ರಲ್ವ, ಯಾಕೆ ಬೇಕು ನಮ್ಮ ನಂಬರ್ ಕೊಡೋದು, ಆಮೇಲೆ ಇದಾಗೋದು ಅಂತ ಹೇಳಿ ಕೊಡೋಕ್ಕೆ ಹೋಗಿಲ್ಲ. ಆಮೇಲೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಕೊಟ್ಟಿದ್ರೆ ಆಗ್ತಿತ್ತು, ಬೇಕಾದ್ರೆ ಇಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ದುಡ್ಡು ಕೊಟ್ಬಿಟ್ಟು ಬಂದಿದ್ರು ಆಗ್ತಿತ್ತು. ಎಂಥ ಕೆಲಸ ಮಾಡಿದ್ವಿ ಅಂತ ಆಚೆ ಹೋದಾಗ ನೋಡೋಕ್ಕೆ ಹೋದೆ. ಆವಾಗ ನನಗೆ ಅವ್ರು ಇದ್ದಿಲ್ಲ, ಅದೊಂದು ಬೇಜಾರಾಯಿತು. ನಿಮಗೆ ಇದ್ರ ಸ್ಟೋರಿ ತೋರ್ಸೋಕ್ಕೆ ಹೋಗ್ತೀನಿ. ನಿಮಗೆ ತೋರಿಸಿದ್ನಲ್ವ ಗೋಪುರ, ಆ ಗೋಪುರದ ಕೆಳಗೆ ಈ ಥರ ಮ್ಯೂಸಿಯಂ ಇರೋದು. ಅಂದರೆ ಹೇಗೆ ರಾವಣ ಬಂದು ಶಿವಂದು ಆತ್ಮಲಿಂಗ ತೊಗೊಂಡೋದ್ರು, ಅದು ಎಲ್ಲಿವರೆಗೂ ತೊಗೊಂಡೋದ್ರು, ಎಲ್ಲಿ ಇಟ್ಟರು, ಯಾರು ಬಂದು ಇಸ್ಕೊಂಡು ಹೋದರು, ಆಮೇಲೆ ಫಸ್ಟು ಬಂದಿದ್ದೇನಕ್ಕೆ ಶಿವ, ಯಾರನ್ನು ನೋಡಿದ್ರು ಅಲ್ಲಿ ಬಂದು, ಆಮೇಲೆ ಯಾರನ್ನು ಮದುವೆ ಆದರು, ಅದೆಲ್ಲ ಸ್ಟೋರಿ ನೀಟಾಗಿದೆ ಇಲ್ಲಿ. ಒಂದೊಂದು ಕೆತ್ತನೆಯಲ್ಲೂ ಏನು ಮಾಡಿದ್ದಾರೆ ಅಂದರೆ ಏನೇನು ನಡೆದಿದೆ ಅನ್ನೋ ಸ್ಟೋರಿ, ಮುರುಡೇಶ್ವರದಲ್ಲಿ ಏನೇನು ನಡೆದಿದೆ ಅನ್ನೋ ಸ್ಟೋರಿ ತೋರಿಸಿದ್ದಾರೆ. ಇದರಲ್ಲಿ ಇರೋದೆಲ್ಲ ಗೋಕರ್ಣದ ಬಗ್ಗೆ ಇದೆ. ಹೇಗೆ ಗೋಕರ್ಣದಲ್ಲಿ ಆತ್ಮಲಿಂಗ ಉಳ್ಕೊಳ್ತು ಅನ್ನೋದ್ರ ಬಗ್ಗೆ. ಇದು ಹೋದರೆ ಯಾರೂ ಮಿಸ್ ಮಾಡಬೇಡಿ, ನಿಜವಾಗ್ಲೂ ಹೋಗಿ. ಆದರೆ ದುಡ್ಡು ಇಟ್ಕೊಂಡು ಹೋಗಿ. ಟಿಕೆಟಿಗೆ 20 ರೂಪಾಯಿನೋ 30 ರೂಪಾಯಿದೆ ಅಷ್ಟೇ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ಸ್ಟೋರಿ ಬರೆದಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬರೀ ನೇಮ್ ಒಂದು ಮಾತ್ರ ಬರೆದಿದ್ದಾರೆ ಅಷ್ಟೇ. ಗಣಪತಿನ ಹೇಗೆ ರಾವಣ ಹೊಡೆದ್ರು, ಶಿವ ಕೆಳಗಿಟ್ರು ಅಂತ ಹೇಳೋದಕ್ಕೆ ಇದೆ. ಆ ಥರನೇ ನೋಡ್ಕೊಂಡು ಹೋದಾಗ ನಿಮಗೆ ಗೊತ್ತಾಗತ್ತೆ ಏನೇನಾಯಿತು ಅಲ್ಲಿ ಅನ್ನೋದು. ಕ್ಲೀನಾಗಿ ಒಂದು ಪಿಕ್ಚರೇ ನಮ್ಮ ಕಣ್ಮುಂದೆ ಬರುತ್ತೆ. ಆ ಥರ ಇದೆ ಅಲ್ಲಿನ ಸ್ಟೋರಿ. ಇದು ನೋಡ್ಕೊಂಡು ಆಚೆ ಬಂದಾಗ ನಾವು
ಅನಿಸೋದು ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡೋಕ್ಕೆ ಏನೋ ಒಂಥರ ಖುಷಿನೂ ಆಗುತ್ತೆ, ಇಷ್ಟು ಚೆನ್ನಾಗಿದೆಯಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ ಅನ್ನೋ ಥರನೂ ಇರುತ್ತೆ. ಆಮೇಲೆ ರಾತ್ರಿಯಲ್ಲಿ ಇಲ್ಲಿ ಲೈಟು ಕೂಡ ಕಲರ್ ಲೈಟ್ ಹಾಕ್ತಾ ಇರ್ತಾರೆ, ಇದನ್ನು ನೋಡಿ ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಇಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟಿದ್ದೆ ಬೇರೆ ಕಡೆ. ಆಮೇಲೆ ಇಲ್ಲಿಂದ ನಾವು ಹೋಗಬೇಕಾದ್ರೆ ಮುರುಡೇಶ್ವರದಿಂದ ಕಟೀಲಿಗೆ ಹೋಗೋ ದಾರಿಲಿ ಇದ್ದು ಆಯಿತಾ. ಹೋಗೋ ದಾರಿಲೇ ನಮಗೆ ಮಂಗಗಳು ಸಿಕ್ತು, ದೇವ್ರ ಪ್ರಸಾದ ಕೂಡ ಇತ್ತು. ಇಟ್ಕೊಂಡು ಬಂದರೆ ಹಾಳಾಗಿಬಿಡತ್ತಲ್ಲ ಅಂತ ಆ ಮಂಗಗಳಿಗೆ ಕರೆದ್ಬಿಟ್ಟು ನಾವು ಕೊಡ್ತಾಯಿದ್ವಿ. ಇಲ್ಲ ಅನಿಸುತ್ತೆ, ಆದರೂ ನಾವು ಸ್ವಲ್ಪ ಬಾಳೆಹಣ್ಣು ತೆಂಗಿನಕಾಯಿ ಕೊಟ್ಟು ಬಂದ್ವಿ. ಇಲ್ಲೂ ಕೂಡ ಮಂಗ ಫ್ರೆಂಡ್ ಥರ ಮಾಡ್ಕೊಂಡ್ಬಿಟ್ವಿ, ತಿನ್ನೋಕ್ಕೆ ಕೊಟ್ಬಿಟ್ಟು. ಅಂದರೆ ಕೊಡಬಾರ್ದು, ಆದರೂ ನಾವು ಕೊಟ್ವಿ. ಬಂದು ಇಸ್ಕೊಂಡು ಹೋಗ್ತಾಯಿತ್ತು. ಭಯನೂ ಇತ್ತು ಒಂದು ಸೈಡು, ಇನ್ನೊಂದು ಸೈಡು ಏನೋ ಒಂಥರ ಖುಷಿನೂ ಆಗ್ತಿತ್ತು, ವೇಸ್ಟ್ ಆಗಿಲ್ವಲ್ಲ ದೇವ್ರ ಪ್ರಸಾದ ಕೊಟ್ವಿ ಎಲ್ಲ ಅಂತ. ನೀವು ನೋಡಬೇಕಲ್ಲಿ ಅಂದರೆ ಮಗುಗೆ ತೊಗೊಂಡಿದ್ದ ತಾಯಿಗಳೇ ಜಾಸ್ತಿ ಇದ್ದಿದ್ದು, ಚಿಕ್ಕ ಚಿಕ್ಕ ಮಗುಗಳಿಗೆ ಇಟ್ಕೊಂಡಿತ್ತು. ತುಂಬ ಇತ್ತು ಮಂಗ ಅಂತೂ, ತುಂಬ ಮಂಗ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಅದರಿಂದ ಇತ್ತು. ಅಲ್ಲಿಂದ ನಾವು ಮುಗಿಸ್ಕೊಂಡು ಬೇರೆ ಕಡೆ ಹೋಗಬೇಕಿತ್ತು. ಹಾಗಾಗಿ ಪ್ರಸಾದ ಎಲ್ಲ ಇಲ್ಲೇ ಹಂಚಿ ಹೋದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೊಂದು ವಿಡಿಯೋ ಇದೆ, ಹಾಗೆ ಮತ್ತೆ ಇಲ್ಲಿಂದ ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಆದಷ್ಟು ಶೇರ್ ಮಾಡಿ, ಆದಷ್ಟು ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಟೇಕ್ ಕೇರ್.